ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಇವತ್ತು ಜೂನ್ 29, 2026 ಸೋಮವಾರದಂದು 103ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 103ನೇ ಸಾಹಿತ್ಯ ಕೃತಿ ಶ್ರೀ ರಾಧೇಶ್ ತೋಳ್ಪಾಡಿ ಎಸ್ ಅವರು ಬರೆದಿರುವಂತ ಪುಟಾಣಿ ಕಿನ್ನರಿ ಕವಿತೆ ಮಕ್ಕಳ ಕವಿತಾ ಸಂಕಲನದ ಪರಿಚಯವನ್ನು ನಿಮಗಾಗಿ ಮಾಡ್ತಾ ಇದ್ದೇನೆ. ಶ್ರೀ ತೋಳ್ಪಾಡಿ ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿ ಮಕ್ಕಳ ಸಾಹಿತ್ಯಕ್ಕೆ ಹಲವಾರು ಸೇವೆಯನ್ನು ಸಲ್ಲಿಸಿರುವಂತ ಶ್ರೀ ರಾಧೇಶ್ ತೋಳ್ಪಾಡಿ ಎಸ್ ಅವರು ಬರೆದಿರುವಂತ ಈ ಕೃತಿ ವಸಂತ ಪ್ರಕಾಶನ ಬೆಂಗಳೂರು ಅವರಿಂದ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 108 ಪುಟಗಳನ್ನು ಒಳಗೊಂಡಿದ್ದು 130 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಹಾಗೆ ಮುಖಪುಟ ವಿನ್ಯಾಸವನ್ನ, ಒಳ ಪುಟಗಳ ಚಿತ್ರವನ್ನ ಬಾಲಕೃಷ್ಣ ಶೆಟ್ಟಿ ಚಿತ್ರಕಲಾ ಶಿಕ್ಷಕರು ಅವರು ಒಳಪುಟ ಚಿತ್ರಗಳನ್ನ ಹಾಗೂ ಮುಖಪುಟ ಸುಂದರವಾದ ಚಿತ್ರವನ್ನ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಮುಖಪುಟ ವಿನ್ಯಾಸದವನ್ನ ಕಾರ್ಯವನ್ನ ವಸಂತ ಪ್ರಕಾಶನ ಅವರು ಮೇಲ್ವಿಸ್ತಾರನ್ನ ಮಾಡಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ಶ್ರೀ ಡಾಕ್ಟರ್ ಶ್ರೀಧರ್ HG ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಮಕ್ಕಳ ಸಾಹಿತ್ಯದ ಲೋಕದ ಪರಂಪರೆಯನ್ನ 11ನೇ ಶತಮಾನದಿಂದ ಮಕ್ಕಳ ಸಾಹಿತ್ಯ ಯಾವ ರೀತಿ ಬೆಳೆದು ಬಂತು, ಸೋಮದೇವನ ಕಥಾ ಸರಿತ್ ಸಾಗರದಿಂದ ಹಿಡಿದು ಯಾವ ರೀತಿ ಪಂಚತಂತ್ರ ಕಥೆಗಳಲ್ಲಿ ಮಕ್ಕಳ ಕಥೆಗಳನ್ನ ನಾವು ನೋಡಬಹುದು ಅನ್ನುವಂಥದ್ದು. ಹಾಗೆ ಆಧುನಿಕ ಸಾಹಿತ್ಯದ ಉದಯದೊಳಗಿದ್ದಾಗ ಭಾಷಲ್ ಮಿಷನ್ ಸಂಸ್ಥೆ ಮಕ್ಕಳಿಗಾಗಿ ಬಾಲ ಬೋಧಿನಿ ಅನ್ನುವಂಥ ಕನ್ನಡ ಪುಸ್ತಕಗಳನ್ನ ಪ್ರಕಟಿಸುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಿತು. ನಂತರ ಕರ್ನಾಟಕ ಏಕೀಕರಣಕ್ಕಿಂತ ಮೊದಲೇ ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯ ಅಂಬೆಗಾಲಿಡುವಂತ ಕೆಲಸವನ್ನ ಮಾಡ್ತು. ಅದಕ್ಕೆ ಡೆಪ್ಟಿ ಚನ್ನಬಸಪ್ಪ ಅವರು, ವೆಂಕಟರಂಗು ಕಟ್ಟಿ, ಗಂಗಾಧರ್ ಮಡಿವಾಳೇಶ್ವರ ತುರುಮರಿ ಅವರು, ಸೋಮಲಿಂಗ ಕುಲಕರ್ಣಿ ಅವರು, ಮಂಗಳೂರಿನ ಕ್ರೈಸ್ತ ಮಿಷನರಿ ಅವರು ಸ್ಥಾಪಿಸಿದ ಭಾಷಲ್ ಮಿಷನ್ ಸಂಸ್ಥೆ 1862ರ ವೇಳೆಗೆ ಜೆ ಮ್ಯಾಕ್ ಎಂಬುವರು ಬಾಲಗೀತೆಗಳು ಅನ್ನುವಂತ ಮಕ್ಕಳ ಕೃತಿಗಳನ್ನ ಸಂಪಾದಿಸುವಂತ ಕೆಲಸ ಮಾಡಿದ್ರು. ನಂತರ ನಾಡಿನ ಹಿರಿಯ ಮಂಗಳೂರಿನಲ್ಲಿ ಸ್ಥಾಪನೆಯಾದ ಬಾಲ ಸಾಹಿತ್ಯ ಮಂಡಲದ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರಕಟಿಸುವುದಕ್ಕೆ ಒಂದು ವೇದಿಕೆಯನ್ನ ಮಾಡಿದರು. ಮುಂದೆ ಪಲಕಲ ಸೀತಾರಾಮ್ ಭಟ್ಟ, ರಾಮಕೃಷ್ಣ ಶಾಸ್ತ್ರಿ ಅವರು ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಈ ಪುಟಾಣಿ ಕಿನ್ನರಿ ಕವಿತಾ ಸಂಕಲನದಲ್ಲಿ ಸಹ ಈಗಾಗಲೇ ರಾಧೇಶ್ ಅವರು ಬಿಸಿಲಿನ ದೊರೆಗೆ, ನೆರಳಿನ ಮನೆ, ಅಲೋ ಅಲೋ ಚಂದಮಾಮ, ತುಂಟ ಗಾಳಿ ಕೈಯಲ್ಲಿ, ರೈಲು ರೈಲಿ ಅಲ್ಸಂಡಿ ಅನ್ನುವಂತ ಕೃತಿಗಳನ್ನ ರಚಿಸಿ ಮಕ್ಕಳ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿರುವಂತ ರಾಧೇಶ್ ತೋಳ್ಪಾಡಿ ಎಸ್ ಅವರು ಬರೆದಿರುವಂತ ಈ ಕೃತಿಯ ಪುಟಾಣಿ ಕಿನ್ನರಿ ಕವಿತಾ ಅನ್ನುವಂತ ಕವನ ಸಂಕಲನದಿಂದ ಆಯ್ದ ಕವಿತೆಗಳನ್ನ ಇವತ್ತು ನಾವು ನೋಡೋಣ. ಪುಟಾಣಿ ಕೃಷ್ಣನ ಕೈಯಲ್ಲಿ. ನಾವು ಮೊದಲು ಪುಟಾಣಿ ಕೃಷ್ಣನ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ, ಆದ್ರೆ ಇಂದಿನ ದಿನದಲ್ಲಿ ಪುಟಾಣಿ ಕೃಷ್ಣ ಯಾವ ರೀತಿ ಇದ್ದಾನೆ ಅನ್ನುವಂಥದ್ದು. ಪುಟಾಣಿ ಕೃಷ್ಣನ ಕೈಯಲ್ಲೀಗ ಬಿದಿರಿನ ಮಾಯದ ಕೊಳಲಿಲ್ಲ, ಹಿಡುಕೊಂಡಿರುವ ವಾಟರ್ ಬಾಟಲ್ ನೀರು ಇಲ್ಲದೆ ಸ್ವರವಿಲ್ಲ. ಪುಟಾಣಿ ಕೃಷ್ಣನ ಕಾಲಲ್ಲೀಗ ಗೆಜ್ಜೆಯು ಗಲ್ಗಲ್ ಅನ್ನೋಲ್ಲ, ಪಾದವ ಬಿಗಿದಿವೆ ಬಾರದ ಶೂಸು, ಟಕ್ ಟಕ್ ಸದ್ದಿಗೆ ಸಮವಿಲ್ಲ. ಪುಟಾಣಿ ಕೃಷ್ಣನ ಕೊರಳಲ್ಲೀಗ ತುಳಸಿ ಮಾಲೆಗೆ ಎಡೆಯಿಲ್ಲ, ಕುತ್ತಿಗೆ ಬಿಗಿದಿವೆ ಐಡಿ ಟೈಗಳು, ಹಾಕದೆ ಇದ್ದರೆ ಕ್ಲಾಸ್ ಇಲ್ಲ. ಪುಟಾಣಿ ಕೃಷ್ಣನ ಮೈಯಲ್ಲೀಗ ಪಿತಾಂಬರದ ಸೊಬಗಿಲ್ಲ, ಶಾಲೆಯೇ ಒಲಿಸಿದ ಯೂನಿಫಾರ್ಮ್ 6 ದಿನಕ್ಕೂ ಉಂಟಲ್ಲ. ಪುಟಾಣಿ ಕೃಷ್ಣನ ತಲೆಯಲ್ಲೀಗ ಹೊಳೆಯುವ ನವಿಲಿನ ಕಣ್ಣಿಲ್ಲ, ಮಕ್ಕಳಿಗೆ ಯಾವುದು ಇಷ್ಟವೋ ಅದನ್ನು ಧರಿಸುವ ಹಕ್ಕು ಸಿಕ್ಕಿಲ್ಲ. ಪುಟಾಣಿ ಕೃಷ್ಣನ ಬಾಯಲ್ಲೀಗ ಬೆಣ್ಣೆಯ ಮೊಸರಿನ ಗುರುತಿಲ್ಲ, ಬಾಯಲ್ಲಿ ಐಸ್ ಕ್ರೀಮ್ ಮೆತ್ತಿದ ಪಾಪು ಸದ್ಯದ ಕೃಷ್ಣನೇ ಹೌದಲ್ಲ. ಈಗ ಮಕ್ಕಳು ನಾವು
ಬಾಲ್ಯದಲ್ಲಿದ್ದಂತ ಮಕ್ಕಳು ಈಗ ಮಕ್ಕಳು ಯಾವ ರೀತಿ ಇದ್ದಾರೆ, ಪುಟಾಣಿ ಕೃಷ್ಣನ್ ತರ ಇದ್ದಂತ ಮಕ್ಕಳು ಯಾವ ರೀತಿ ಬದಲಾವಣೆಯನ್ನ ಆಗ್ತಾ ಇದ್ದಾರೆ. ಅವಾಗ ಬಿದಿಲಿನ ಕೊಳಲನ್ನು ಹಿಡಿದುಕೊಂಡು ಅಡ್ಡಾಡ್ತಿದ್ದಂತ ಕೃಷ್ಣ ಈಗ ವಾಟರ್ ಬಾಟಲ್, ನೀರಿರ್ಲಾರ್ದಂತ ವಾಟರ್ ಬಾಟಲ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅದರಿಂದ ಯಾವುದೇ ಸ್ವರ ಇಲ್ಲ. ಹಾಗೆ ಗೆಜ್ಜೆಯನ್ನು ಹಾಕೊಂಡು ಅಡ್ಡಾಡ್ತಿದ್ದಂತ ಕೃಷ್ಣ ಈಗ ಬೂಟುಗಳನ್ನ ಹಾಕ್ಯಂದು ಟಕ್ ಟಕ್ ಸದ್ದನ್ನ ಮಾಡ್ಕೊಂಡು ಹೋಗ್ತಾ ಇದಾನ. ತುಳಸಿ ಮಾಲೆಯನ್ನ ಧರಿಸ್ತಿದ್ದಂತ ಕೃಷ್ಣ ಈಗ ID ಕಾರ್ಡು, ಟೈಗಳನ್ನ ಧರಿಸ್ತಾ ಇದ್ದಾನೆ. ಅವನ್ನ ಧರಿಸದೆ ಹೋದ್ರೆ ಮಕ್ಕಳಿಗೆ ತರಗತಿ ಕೋಣೆಯಲ್ಲಿ ಅವಕಾಶ ಇಲ್ಲ, ಪ್ರವೇಶವಿಲ್ಲ. ಹಾಗೆ ಪಿತಾಂಬರ ಬಟ್ಟೆಯನ್ನ, ಬಣ್ಣ ಬಣ್ಣದ ಬಟ್ಟೆಯನ್ನ ಧರಿಸ್ತಿದ್ದ ಬಾಲಕೃಷ್ಣ ಈಗ ಶಾಲೆಯೇ ಕೊಟ್ಟಂತ 6 ದಿನನೂ ಧರಿಸಬೇಕಂತ ಯೂನಿಫಾರ್ಮ್ಗಳನ್ನ ಧರಿಸ್ತಾ ಇದ್ದಾನೆ. ಹಾಗೆ ಹೊಳೆಯುವ ನವಿಲಿಲ್ಲ, ತಲೆಯಲ್ಲಿ ಹೊಳೆಯುವ ನವಿಲನ್ನು ಇಟ್ಕೊಂತಿದ್ದ, ಆದ್ರೆ ನವಿಲನ್ನ ಗರಿಯನ್ನು ಇಟ್ಕೊಳ್ಳುವಂತ ಸ್ವಾತಂತ್ರ್ಯನು ಮಕ್ಕಳಿಗಿಲ್ಲ. ಈಗ ಅವರು ಧರಿಸುವಂತ ಹಕ್ಕನ್ನು ಅವರು ಕಳೆದುಕೊಂಡಿದ್ದಾರೆ. ಬೆಣ್ಣೆ ತಿನ್ನುವಂತ ಕೃಷ್ಣ ಈಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಇಷ್ಟೆಲ್ಲ ಬದಲಾವಣೆಗಳಾಗಿವೆ ಅನ್ನುವಂಥದ್ದು. ಹಾಗೆ ಪ್ರತಿ ಶಾಲೆಯ ರಾತ್ರಿಯ ಶಾಲೆಯ ಮುಖ್ಯೋಪಾಧ್ಯಾಯ ಅನ್ನುವಂತ ಒಂದು ಕವಿತೆಯಲ್ಲಿ ಚಂದ್ರ ಚುಕ್ಕಿ ಮಕ್ಕಳಿಗೆ ಏಕೋಪಾಧ್ಯಾಯ, ಹೆಂಗೆ ಅಷ್ಟೊಂದು ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀಯ, ಕೇಳ್ತಿದ್ದಾರೆ ಎಲ್ಲರೂ ಪಾಠ ಪಿಳಿ ಪಿಳಿ ನೋಡುತ್ತಾ, ಹಾಡ್ತಿದ್ದಾರೆ ಯಾವುದೋ ಚಂದದ ಹಾಡನ್ನು ಆಡುತ್ತಾ, ಸಮಯ ಸಿಗುತ್ತಾ ತಿದ್ದಕ್ಕೆ ಎಲ್ಲರ ಕಾಪಿನ, ಪೆಟ್ ಗಿಟ್ ಕೊಡ್ತಿ ಕೂಡಿಸ್ತೀಯ ತರಳೆಯ ಕೋತಿನ, ಮೋಡದ ಒಳಗಿನ ಆಫೀಸ್ನಲ್ಲಿ ಬ್ಯಾಗನ್ ಇಡ್ತೀಯ, ಲಂಚ್ ಬ್ರೇಕ್ ನಲ್ಲಿ ಅಲ್ಲೇ ಹೋಗಿ ಊಟ ಮಾಡ್ತೀಯ, ಬರ್ಲಾ ನಾನು ಬಾನಿನ ಸ್ಕೂಲಿಗೆ ಫೀಸು ಭಾರಿನ, ಹೋಮ್ವರ್ಕ್ ಮಾತ್ರ ಕೊಡಬೇಡಪ್ಪ ಪ್ರೀತಿ ಚಂದ್ರಮ್ಮ. ಮಗು ಚಂದ್ರನನ್ನ ಕೇಳಿಕೊಳ್ಳುವಂಥದ್ದು. ಚಂದ್ರ ಚುಕ್ಕಿಗಳಿಗೆ ಮಕ್ಕಳಿಗೆಲ್ಲ ಏಕೋಪಾಧ್ಯಾಯ ನೀನು. ಅಷ್ಟೊಂದು ಮಕ್ಕಳಿಗೆ ಹೆಂಗ ನೀನ್ ಮ್ಯಾನೇಜ್ ಮಾಡ್ತೀಯ, ಅಷ್ಟೊಂದು ಜನ ಮಕ್ಕಳು ಮಾಡುವಂತ ಹೋಮ್ವರ್ಕ್ ಅನ್ನ ನೀನ್ ಹೆಂಗ ತಿದ್ದುತ್ತೀಯ, ಮತ್ತೆ ಅವ್ರು ಎಷ್ಟ್ ಚಂದ ಆಡ್ತಾರ ಅದನ್ನ ಹಾಡನ್ನ ಹೆಂಗ್ ಕಲಿಸ್ತಿ, ಸಮಯ ಹೆಂಗ ಮಾಡ್ತೀಯ ಅಷ್ಟು ಹೋಮ್ವರ್ಕ್ ತಿದ್ದಕ್ಕ. ಆಮೇಲೆ ಲಂಚ್ ಬ್ಯಾಗ್ ಅನ್ನ ಎಲ್ಲ ನೀನ್ ಅಲ್ಲೇ ಮೋಡದ್ ಮರಿಯಾಗಿ ಇಡ್ತಿದ್ದಂಗದಿ. ಆಮೇಲೆ ಲಂಚ್ ಟೈಮ್ನಾಗ ಹೋಗಿ ಅಲ್ಲೇ ಮೋಡದ್ ಮರಿಯಾಗಿ ಹೋಗಿ ಊಟ ಮಾಡ್ಕೊಂಡ್ ಬರ್ತೀಯಲ್ಲ ನೀನು. ನಾನು ಬರ್ತೀನಿ ನಿನ್ ಕ್ಲಾಸಿಗೆ ಸೇರ್ಸ್ಕೊಂತೀಯ, ಮತ್ತೆ ಫೀಸ್ ಏನಾರ ಬಹಳ ದುಬಾರಿ ಐತಾ, ಮತ್ತೆ ದುಬಾರಿ ಇದ್ದ ನಾನು ಬರೋಲ್ಲಪ್ಪೋ ಚಂದ್ರಮ್ಮ, ಮತ್ತೆ ಹೋಮ್ವರ್ಕ್ ಗೇಮ್ವರ್ಕ್ ಕೊಡಬೇಡ ನೀನು ಬಾಳ ಅಂತೇಳಿ ಚಂದ್ರನನ್ನ ಮಗು ಕೇಳ್ಕೊಳ್ಳುವಂಥದ್ದು. ಈಗ ಬಹಳಷ್ಟು ಹೋಮ್ವರ್ಕ್ ಗಳನ್ನ ಮಾಡಿ ಹೋಮ್ವರ್ಕ್ ಗಳಿಗೆ ಸೀಮಿತವಾಗಿರುವಂತ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಬರೆದಿರುವಂತ ಒಂದು ಕವಿತೆ. ಈ ಕವಿತೆ ಸುಂದರವಾಗಿ ಮೂಡಿ ಬಂದಿದೆ. ಇನ್ನು ಆಶಾ ಬೇಕರಿ ಅನ್ನುವಂತ ಒಂದು ಕವಿತೆ, ಮಾರ್ಮಿಕವಾಗಿರುವಂತ ಒಂದು ಕವಿತೆ. ಈ ಆಶಾ ಬೇಕರಿ ಅನ್ನುವಂಥದ್ದು, ಆಶಾ ಬೇಕರಿ ಹೆಸರನ್ನು ಕೂಡ ಹೌದು, ಹಾಗೆ ಆಶಾವಾದ ನಮಗೆ ಬೇಕರಿ ಅನ್ನುವಂಥದ್ದು ಸಹ ಹೌದು. ಸರ್ ಏನ್ ಬೇಕ್ರಿ, ಜಾಮೂನ್ ಬೇಕ್ರಿ, ಸಣ್ಣದು ಸಾಕ್ರಿ, KG ಬೇಕ್ರಿ, ಮತ್ತೇನ್ ಬೇಕ್ರಿ, ಪೂರಿ ಪ್ಯಾಕ್ರಿ, ಒಂದೇ ಸಾಕ್ರಿ, 2 ಬೇಕ್ರಿ, ಬೇರೇನ್ ಬೇಕ್ರಿ, ಈ ಚಾಕ್ಲೇಟ್ ನೌಕ್ರಿ, ಇನ್ನೇನ್ ಬೇಕ್ರಿ, ಬರ್ತ್ಡೇ ಕೇಕ್ ರೀ, ಇವಳ ಹೆಸರೇನ್ರಿ, ವಿಲ್ಮಾ ತ್ಯಾಕ್ರಿ, ಅವನ ಹೆಸರೇನ್ರಿ, ವಿನ್ಸೆಂಟ್ ಜಾಕ್ರಿ. ಸರ್ ನಿಮ್ ನೌಕರಿ ಸೌದಾ ಚಾಕ್ರಿ, ಚಾ ಆತೇನ್ರಿ, ನೌಕ್ರಿ 4 ಮ್ಯಾಕ್ರಿ, ಗ್ರಾಬ್ರಿ ಯಾಕ್ರಿ, ನೋಟ್ ಫೇಕ್ರಿ, ಅರೇ ರೇ ಹೌದ್ರಿ ಎಂತ ಶಾಕ್ರಿ, ಬ್ಯಾಸ್ರ ಬ್ಯಾಡ್ರಿ ಬ್ಯಾರ್ ಕೊಡ್ತೇನ್ರಿ, ದೂರ್ ಕೊಡ್ಬೇಕ್ರಿ, ಏನ್ ಸುಖ ಇಲ್ರಿ, ರೂ ಇಡ್ಬೇಕ್ರಿ, ಸಿಸ್ಟಮ್ ವೀಕ್ರಿ, ನಿರಾಶೆ ಹಾಕ್ರಿ, ಖುಷಿ ಇರ್ಬೇಕ್ರಿ, ಅದಕ್ಕೆ ಹೆಸರು ಆಶಾ ಬೇಕ್ರಿ, ಮನಕ್ಕುತ್ಸಾಹ ಉಲ್ಲಾಸ ಬೇಕ್ರಿ ಅನ್ನುವಂಥದ್ದು. ಬೇಕರಿ ಅನ್ನುವಂಥದ್ದು ನಮಗೆ ಬೇಕು ಅನ್ನುವಂಥದ್ದು ಸಹ ಹೌದು. ಇಲ್ಲಿ ಬೇಕರಿಯಲ್ಲಿ ಹೋಗಿರುವಂತದ್ದು ಜಾಮೂನ್ ತಗೊಂಡ ನಂತರ ಸಣ್ಣದು ಬೇಕು ಅನ್ನುವಂಥದ್ದು, ಕೇಕ್ ತಗೊಳೋದು, ನಂತರ 1 ಪ್ಯಾಕ್ ಪೂರಿ ತಗೊಳೋಂಥದ್ದು, ಚಾಕ್ಲೇಟ್ ತಗೊಳೋಂಥದ್ದು, ಇನ್ನೇನ್ ಬೇಕ್ರಿ ಅಂದ್ರೆ ಬರ್ತ್ಡೇ ಕೇಕ್ ತಗೊಳೋಂಥದ್ದು. ಹಾಗೆ ನೌಕರಿ ಯಾವ್ದಂದ್ರೆ ಸೌದದಾಗ ಚಾಕ್ರಿ ಮಾಡುವಂಥದ್ದು, ಚಾ ಯಾವಾಗ ಕುಡಿಯೋದಂದ್ರೆ 4 ನಂತರ ಕುಡಿಯುವಂಥದ್ದು, ನೋಟು ಫೇಕ್ ಆಗಿರುತ್ತೆ, ಡೂಪ್ಲಿಕೇಟ್ ನೋಟನ್ನ ಕಂಪ್ಲೇಂಟ್ ಕೊಡ್ರಿ ಅಂದಾಗ ಸಿಸ್ಟಮ್ ಬಹಳ ವೀಕ್ ಐತ್ರಿ, ನಾವೇ ದುಡ್ಡು ಖರ್ಚು ಮಾಡ್ಬೇಕು, ಎದಕ್ ಬೇಕ್ರಿ ಅನ್ನೋಂಥದ್ದು. ಹೌದ್ರಿ, ಇಷ್ಟೇನೇ ಇದ್ರು ಖುಷಿಯಾಗಿರ್ಬೇಕು, ಆಶಾ ಇರ್ಬೇಕ್ರಿ ಅನ್ನೋಂಥದ್ದು. ಆಶೆ ಇರೋದಕ್ಕೆ ಆಶಾ ಬೇಕ್ರಿ ಅನ್ನೋಂಥದ್ದು. ಅಂದ್ರೆ ನಮಗೆ ಇಲ್ಲಿ ಜೀವನದಲ್ಲಿ ಯಾವಾಗ್ಲೂ ಆಶಾ ಭಾವನೆ ಇರಬೇಕು ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಕವಿಗಳು ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಹಲವಾರು ಕಥನ ಕವನಗಳನ್ನ, ಒಗಟಿನ ಕವಿತೆಗಳನ್ನು ಸಹ ನಾವು ಕಾಣಬಹುದು. ಕಿನ್ನರಿ ಪುಟಾಣಿ ಕವಿತೆ ಅನ್ನುವಂತ ಈ ಕವಿತಾ ಸಂಕಲನದಲ್ಲಿ ಕಥನ ಕವನಗಳನ್ನ ಹಾಗೂ ಒಗಟಿನ ಕವನಗಳನ್ನ ಸಹ ನಾವು ನೋಡ್ಬೋದು.
ಇನ್ನು ಶಾಲೆಗೆ ಹೋಗುವ ಮಕ್ಕಳು ಅಂದ್ರೇನು ಅಂತ ಕವಿತೆಯಲ್ಲಿ, ಶಾಲೆಗೆ ಹೋಗುವ ಮಕ್ಕಳು ಅಂದ್ರೆ ಎಷ್ಟು ಇಷ್ಟು ಮಳೆರಾಯ, ಬ್ಯಾಗನ್ನು ಏರಿಸಿ ಅಂಗಳಕ್ಕೆ ಇಳಿಯಲು ತಟಪಟ ಬಂದು ಬಿಡ್ತೀಯ, ನೀರಿನ ಅಕ್ಷತೆ ಕಾಳನ್ನು ಹಾಕಿ ನಡೀರಿ ಶಾಲೆಗೆ ಅಂತೀಯ, ಗುಡ್ ಗುಡ್ ಅಂತ ಬೆನ್ನನ್ನು ತಡ್ತಾ ಭಾರಿ ಖುಷಿಯಲ್ಲಿ ಇರ್ತೀಯ, ಕೈ ಕೈ ಹಿಡಿದು ಹೋಗುವ ಅಂತ ಅಂಗೈ ಬೊಗ್ಸೆ ಎಲ್ಲಾಡ್ತೀಯ, ಚೇಚೆ ಕಾಲಲ್ಲಿ ಕೆಸರು ಅಂತ ಪಾದವ ತೊಳಿತೆ ಬಾಗ್ತೀಯ, ಏನಯ್ಯ ಇದು ಅನ್ನುತ್ತಾ ಪಾದವ ಹಿಂದಕ್ಕೆ ನಾನು ಹೇಳ್ಕೊಂಡ್ರೆ, ಅರೆ ಅರೆ ಏನೋ ಮಾಮನ ಕಣ್ಣಲ್ಲಿ ತುಂಬಿತೆ ತುಂಗಾ ಭದ್ರೆ, ಅದು ಇದು ಅಂತ ಸಣ್ಣಗೆ ಆಡ್ತಾ ಕ್ಲಾಸಿನವರೆಗೂ ಬರ್ತೀಯ, ಗೊತ್ತು ಗೊತ್ತು ಬಾಣ್ ಬೈಲಲ್ಲಿ ಬೇಸರವಿಲ್ಲದೆ ಕಾಯ್ತೀಯ, ಶಾಲೆಯ ಬೆಲ್ಲು ಕೇಳಲು ಸಾಕು ಟಾಕು ಟೀಕು ಹಾಜರು, ಕಾಯಿಸ್ತಿದ್ದಾಕೋ ಇಷ್ಟೊತ್ತು ಮಾಡುವ ತಣ್ಣಗೆ ಮಹಜರು, ದಣಿವಾಯ್ತೇನು ಮಾತಿನ ಅಂತಲೂ ಕೇಳುವ ಕಕ್ಕುಲಾತಿ, ಮನೆಯೊಳಗಾಗೋವರೆಗೂ ಬಿಟ್ಟಲಾಗದ ಕಡು ಮಮತೆ, ಒಂದ್ಸಾರಿ ಇಂಥ ಆಸ ಎಳದೆ ಕೇಳದೆ ನಾಪತ್ತೆ, ಬಾಗಿಲು ಕೊಟ್ಟವರಿಗೆ ಹೋಗಿ ಬರ್ತಾನೇನೋ ಅನ್ಸುತ್ತೆ, ಎಲ್ಲಿಯೇ ಇದ್ದರೂ ನಮ್ಮನೆ ನೆನೆಯುವ ಅಮ್ಮನ ಅಜ್ಜಿ ಹಾಗೇನೆ, ಬಿಟ್ಟು ಬಿಡದ ಜೊತೆ ಇದ್ದು ಆತ್ಮ ಬಂಧುವನೇ. ಮಳೆಯ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ಮಳೆ ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗ್ಬೇಕು ಅನ್ನುವಂತ ಸರಿಯಾದ ಸಮಯಕ್ಕೆ ಮಳೆ ಬರುತ್ತೆ. ಆದ್ರೆ ಮಳೆ ಯಾವ ರೀತಿ ಬರುತ್ತೆ ಅಂದ್ರೆ ನೀರಿನ ಅಕ್ಷತೆ ಹಾಕುವಂಥದ್ದು. ಅಕ್ಷತೆ ಹಾಕಿದಾಗ ಎಷ್ಟು ಅಕ್ಷತೆ ಕಾಳು ಬೀಳುತ್ತೋ ಅದೇ ರೀತಿ ಸಣ್ಣಾಗಿ ಮಳೆ ಬರುವಂತದ್ದು. ಆದ್ರೆ ಮತ್ತೆ ಬೆನ್ನಿಗೆ ಬಿದ್ದು ಶಬಾಷ್ ಶಾಲೆಗೆ ಹೋಗ್ತಾ ಇದ್ರೆ ಗುಡ್ ಸ್ಟೂಡೆಂಟ್ಸ್ ಅಂತೇಳಿ ಬೆನ್ ತಟ್ತಾ ಮಳೆ ನಮ್ಮನ್ನ ಶಾಲೆವರೆಗೆ ಕರೆದುಕೊಂಡು ಹೋಗಿ ಬಿಡುತ್ತೆ. ಆದ್ರೆ ಶಾಲೆ ಒಳಗಿದ್ದಾಗ ಮಳೆ ಬರೋದಿಲ್ಲ. ಶಾಲೆ ಒಳಗೆ ಕ್ಲಾಸ್ ಎಲ್ಲ ತರಗತಿ ಮುಗಿಯತನೂ ಮಳೆ ಬರೋದಿಲ್ಲ. ಆದ್ರೆ ಇನ್ನೇನ್ ಶಾಲೆ ಬಿಡ್ತು ಕೊನೆಯ ಬೆಲ್ ಹೊಡಿತ ಅನ್ನೋ ಕೃಷ್ಣಗೆ ಲಾಸ್ಟ್ ಬೆಲ್ ಹೊಡಿಬೇಕಂದಾಗ ಅಗ್ದಿ ಶಿಸ್ತಾಗಿ ರೆಡಿಯಾಗಿ ಮಳೆ ಧೂ ಅಂತ ಸುರಿಯಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮನೆಗೆ ಹೋಗೋ ಸಮಯಕ್ಕೆ ನೀನ್ ಸರಿಯಾಗಿ ಬಂದ್ಬಿಡ್ತೀಯ. ನಮ್ ಬಟ್ಟೆ ಎಲ್ಲ ತೊಯ್ದು ಹೋಗ್ತತೆ, ನಮ್ಮ ಶೂಸ್ ಗೀಸ್ ಎಲ್ಲ ತೊಯ್ದು ಹೋಗ್ತವೆ. ಆದ್ರೂ ಸಹ ನೀನು ಕೆಲವೊಮ್ಮೆ ನಮ್ಮನ್ ಮರ್ತೇ ಬಿಡ್ತೀಯ. ಬರ್ಬೇಕು ಸಾದ ಸಮಯಕ್ಕೆ ಬರದೇ ಇಲ್ಲ, ಎಲ್ಲಿ ಹೋಗ್ಬಿಟ್ಟಿರ್ತೀನಿ ನೀನು, ಬಾಗಲಕೋಟೆ ತನ ನಡ್ಕೊಂತ ಹೋಗಿ ಬರ್ತೀಯ ಏನು ಅಂತ ಲೇಖಕರು ಕೇಳುವಂತದ್ದು. ಅಂದ್ರೆ ಕೆಲವೊಮ್ಮೆ ಮಳೆ ಬರಬೇಕಾದ ಸಮಯಕ್ಕೆ ಬರೋದಿಲ್ಲ, ತಡವಾಗಿ ಬರುವಂತದ್ದು. ಅದೇ ರೀತಿ ಒಂದೊಂದ್ಸಲ ಮಳೆ ಬಂದ್ರೆ ಅಜ್ಜಿ ಎಷ್ಟು ಮಮತೆಯಿಂದ ಪ್ರೀತಿಯಿಂದ ತಾಯಿ ಅಜ್ಜಿ ನಮ್ಮ ನೋಡ್ಕೊಂತಾರೆ, ಅಷ್ಟೇ ಮಮತೆಯಿಂದ ಮಳೆ ನೀನು ಬರ್ತೀಯ ಅನ್ನುವಂಥದ್ದು ಒಂದು ಸುಂದರವಾದ ಕವಿತೆ. ಹಾಗೆ ಡೊಂಕು, ನಾಯಿಯ ಬಾಲ ಡೊಂಕು ಅಂತ ಅನ್ನುವಂತ ಒಂದು ಕವಿತೆಯಲ್ಲಿ, ನಾಯಿ ಬಾಲ ಡೊಂಕು ಅಂತ ನಗ್ತಿ ಯಾಕೆ ಚೆನ್ನ, ತಿಳಿಯೋದಕ್ಕೆ ಬೇಕೇ ಬೇಕು ನೇರ ಅನ್ನೋದನ್ನ, ಆಂಟಿ ಏನು ಅಂದ್ರು ಅಂತ ಅಳ್ತಿ ಯಾಕೋ ಮುದ್ದು, ಕೊಂಕು ಇದ್ರೆ ಗೊತ್ತಾಗೋದು ಹೃದಯದ ಮಾತು ಯಾವುದು, ವಾದ ಕೂತಕ್ಕೆ ಕೇಳ್ತಾ ಕೇಳ್ತಾ ಕಂಗಲಾದೆ ಪುಟ್ಟ, ಎಂತೆಂತೋರು ಇರ್ತಾರಂತೆ ತೋರಿಸ್ತಾ ಇದೆ ಲೋಕ. ನಾವು ನಾಯಿ ಬಾಲ ಡೊಂಕು ಅಂತ ಅಂತೀವಿ, ಆದ್ರೆ ನಾವು ನೇರವಾಗಿರುವಂತದ್ದು ವಸ್ತುನಿಷ್ಠವಾಗಿರುವಂತ ವಿಷಯವನ್ನ ಅರಿತುಕೊಳ್ಬೇಕಾದ್ರೆ ಡೊಂಕು ಯಾವುದು ಅನ್ನುವಂಥದ್ದು ಬಗ್ಗೆ ನಮಗೆ ಗಮನ ಇರಬೇಕು. ಇನ್ನು ಆಂಟಿ ಏನು ಅಂದ್ರ ಅಂತ ನೀನ್ ಬೇಜಾರಾಗ್ಬೇಡ, ಆದ್ರೆ ಯಾವಾಗಲೂ ಬೈತ ಹೇಳ್ತಾರಂದ್ರೆ ಅದು ಬುದ್ಧಿವಾದ ಹೇಳೋದಕ್ಕೆ ಆಗಿನೇ, ಅದನ್ನ ನೀನು ಅರಿತುಕೋ. ಇನ್ನು ವಾದ ಮಾಡಿ ಕೆಲವೊಮ್ಮೆ ಸುಳ್ಳು ಸುಳ್ಳು ಹೇಳ್ತಿರ್ತಾರೆ, ಇದರಿಂದ ಕಂಗಾಲಾಗ್ಬೇಡ, ಇದು ಜಗತ್ತೇ ಆಗಿದೆ ಅನ್ನೋದು ನಿನಗೆ ಗೊತ್ತಾಗುತ್ತೆ ಇದರಿಂದ ಅನ್ನುವಂತ ಒಂದು ಈ ಕವಿತೆ. ಇಂದು ಹೀಗೊಂದು ಒಗಟು ಅನ್ನುವಂಥದ್ದು ಒಗಟಿನ ರೂಪದಲ್ಲಿರುವಂತ ಒಂದು ಕವಿತೆ. ದುಂಡೆಗೆ ಉಂಟು ಗುಂಡಲ್ಲ, ಅಂಗೈ ಗಾತ್ರ ಚೆಂಡಲ್ಲ, ಬಣ್ಣವು ಹಳದಿ ಕೆಂಪಲ್ಲ, ಕಣ್ಣದೆ ಕಂಪು ಉಂಟಲ್ಲ, ಇಲ್ಲಿಯ ಮಗು ಇದು ಶಶಿಯಲ್ಲ, ಇಲ್ಲದೆ ಬೇಸಿಗೆ ಖುಷಿ ಇಲ್ಲ, ಸವಿಜಲ ಒಳಗಿದೆ ತೆಂಗಲ್ಲ, ಕೊಳ್ಳಲು ಯಾರದೆ ಹಂಗಿಲ್ಲ, ಚಂದ್ರನೆ ತಮ್ಮನೆ ಗೊತ್ತಿಲ್ಲ, ನಿಂಬೆಯ ಅಣ್ಣನೆ ಹೌದಲ್ಲ. ದುಂಡೆಗಿದೆ ಆದ್ರೆ ಗುಂಡಲ್ಲ, ಅಂಗೈಯಲ್ಲ ಅಷ್ಟೇ ಗಾತ್ರ ಇದೆ, ಚೆಂಡಲ್ಲ, ಹಳದಿ ಬಣ್ಣ ಉಂಟು ಮತ್ತೆ ಕೆಂಪುನೂ ಅಲ್ಲ, ತನ್ನದೇ ಕಂಪು ತನ್ನದೇ ಆದಂತ ಒಂದು ಪರಿಮಳವನ್ನು ಹೊಂದಿರುವಂತದ್ದು. ಯಾವುದಿದು ಬಾಂಧವ್ಯ, ಇದಿಲ್ಲ ಅಂದ್ರೆ ಬೇಸಿಗೆ ಖುಷಿನೇ ಇರೋದಿಲ್ಲ. ಇನ್ನು ಒಳಗಡೆ ನೀರಿದೆ ಆದ್ರೆ ತೆಂಗಿನಕಾಯಿ ಅಲ್ಲ. ಯಾವುದು ಅಂತಂದ್ರೆ ಅದು ನಿಂಬೆಹಣ್ಣು. ನಿಂಬೆಹಣ್ಣು ಹಳದಿ ಬಣ್ಣದ ತನ್ನದೇ ಆದ ಕಂಪನ್ನು ಹೊಂದಿರುವಂತ, ಬೇಸಿಗೆ ಕಾಲಕ್ಕೆ ಶರಬತ್ ಮಾಡಲು ಬೇಕೇ ಬೇಕಾಗಿರುವಂತ ಒಂದು ನಿಂಬೆಹಣ್ಣು. ಅದಿಲ್ಲ ಅಂದ್ರೆ ನಡೆದೇ ಇಲ್ಲ. ಆ ನಿಂಬೆಹಣ್ಣನ್ನ ಅಂತೇಳಿ ಒಗಟಿನ ರೂಪದಲ್ಲಿ ಒಗಟಿನ ಮೂಲಕ ಮಕ್ಕಳಲ್ಲಿ ಪದ ಸಂಪತ್ತನ್ನ ಹೆಚ್ಚಿಸಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪದ ಸಂಪತ್ತನ್ನು ಹೆಚ್ಚುವ ಮೂಲಕ ಮಕ್ಕಳಲ್ಲಿ ನಾವು ಪದ ಸಂಪತ್ತು ಹೆಚ್ಚಾದ್ರೆ ಅವರು ಬರವಣಿಗೆ ಜೊತೆಗೆ ಮಾತನಾಡುವ ಕೌಶಲ್ಯವನ್ನು ಸಹ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ವಿಷಯ ವಸ್ತುವನ್ನು ಕುರಿತು ಒಗಟಿನ ಕವಿತೆಯನ್ನ
ಇಲ್ಲಿ ಹೇಳಿದ್ದಾರೆ. ಇನ್ನು ಇಳಿ ಚಿನ್ನ ಇಳಿ ಅನ್ನುವಂತ ಒಂದು ಇಳಿ ಚೆನ್ನ ಇಳಿ ಮೆಲ್ಲ ಮೆಲ್ಲಗೆ ಒಳಗೆ ಇಳಿ ಇದೇ ಬಂಡೆ ಬಳಿ ಜಾರಿ ನೀರಿಗಿಳಿ ಅಯ್ಯೋ ಅಪ್ಪ ಚಳಿ ಬನ್ನಿ ನನ್ನ ಬಳಿ ಕಾಳ ನನ್ನ ಹಿಡಿದುಕೊಳ್ಳಿ ಕಾಲ ಕೆಳಗೆ ಸುಳಿ ಚೆನ್ನ ಕೈಯ ಕೊಡು ಚಳಿ ಚಳಿ ಬಿಡು ಆರು ಒಳಗೆ ಹೀಗೆ ಡೊಂಕ್ರು ಕಪ್ಪೆ ಹಾಗೆ ಗೆಲ್ಲು ಚೆನ್ನ ಗೆಲ್ಲು ಭಯವ ಗೆದ್ದು ನಿಲ್ಲು. ಈ ಒಂದು ಕವಿತೆಗಳಿಗೆ ನೋಡಬಹುದು, ಪ್ರತಿಯೊಂದು ಕವಿತೆಗೂ ಚಿತ್ರಗಳನ್ನ ಹಾಕುವ ಮೂಲಕ ಆಕರ್ಷಕವಾದ ಚಿತ್ರಗಳು ಕವಿತೆಯ ಮೆರಗನ್ನ ಹೆಚ್ಚಿಸಿವೆ. ನಾವು ನೋಡಬಹುದು, ಕವಿತೆಯ ಮೆರಗನ್ನ ಹೆಚ್ಚಿಸಿರುವಂತ ಒಂದು ಸುಂದರವಾದ ಚಿತ್ರಗಳನ್ನ ನಾವು ಕಾಣಬಹುದು. ಇಲ್ಲಿ ಒಂದು ಈಜನ್ನ ಕಲಿಯುವಂಥದ್ದು, ತಂದೆ ಮಗುವನ್ನ ಪ್ರೋತ್ಸಾಹಿಸುವಂಥದ್ದು. ಮಗು ಚಳಿ ಇದೆ, ನಾನು ಒಳ್ಳೆ ಇಳಿದಿಲ್ಲ ಅಂದಾಗ, ಇಲ್ಲ ನಿಧಾನಕ್ಕೆ ಇಳಿ, ಚಳಿಯನ್ನ ಭಯವನ್ನ ಬಿಟ್ಟು ನೀರಿಗಿಳಿದಾಗ ನೀನು ಈಜನ್ನ ಕಲಿಯಕ್ ಸಾಧ್ಯ, ಭಯ ಬಿಟ್ಟು ನೀನು ಗೆಲ್ಲಬೇಕು ಅನ್ನುವಂತ ಒಂದು ತಂದೆಯ ಆಶಯವನ್ನ ಈ ಕವಿತೆಯಲ್ಲಿ ಲೇಖಕರು ಹೇಳಿದ್ದಾರೆ. ಹಾಗೆ ಇಲ್ಲಿ 35 ವರ್ಷಗಳಿಂದಲೂ ಸಹ ಮಕ್ಕಳ ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡ್ತಾ ಇರುವಂತಹ ಲೇಖಕರು ಮಕ್ಕಳಿಗೆ ಅವಶ್ಯಕವಾದಂತಹ ಕವಿತೆಗಳನ್ನ ಕಿನ್ನರಿ ಕವಿತಾ ಅನ್ನುವಂತ ಒಂದು ಈ ಸಂಕಲನದಲ್ಲಿ ಬರೆದಿದ್ದಾರೆ. ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿರುವಂತ ಲೇಖಕರಿಂದ ಒಂದು ಸುಂದರವಾದ ಒಂದು ಕವಿತಾ ಸಂಕಲನ ರಚನೆ ಆಗಿದೆ. ಇಂತಹ ಸುಂದರ ಕವಿತಾ ಸಂಕಲನದಲ್ಲಿನಂತಹ ಆಯ್ದ ಕವಿತೆಗಳನ್ನ ನಾವು ನೋಡಿದ್ದೀವಿ. ರಾಧೇಶ್ ತೋಲ್ಪಾಡಿ ಎಸ್ ಅವರು ಬರೆದಿರುವಂತಹ ಈ ಕಥಾ ಸಂಕಲನವನ್ನ ಓದುಗರು ಕೊಂಡು ಓದುವ ಮೂಲಕ ಸಾಹಿತ್ಯ ಕೃತಿಯನ್ನ, ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ಇಂಥ ಸಾಹಿತ್ಯ ಕೃತಿಗಳನ್ನ ವಿದ್ಯಾರ್ಥಿಗಳ ಹುಟ್ಟುಹಬ್ಬ ಹಾಗೂ ಕ್ರೀಡಾಕೂಟ, ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರಿಗೆ ಬಹುಮಾನ ರೂಪದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ನೀಡಿದಾಗ ಅವರಲ್ಲಿ ಓದುವ ಅಭಿರುಚಿ ಉಂಟಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಅವರು ಉತ್ತಮ ಓದುಗರನ್ನಾಗಿ ಮಕ್ಕಳನ್ನ ರೂಪಿಸಲು ಸಹಾಯಕವಾಗುತ್ತೆ. ಇವತ್ತಿನ ದಿನ 103ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಮುಗಿಸ್ತೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.